ರೀತಿಯಾಗಿ ಸೃಷ್ಟಿಗೊಂದು ಶಕ್ತಿ ಅಂತ ಬರುತ್ತೆ. ಆ ತನ್ನಿಂತಾನೆ ಯಾವುದು ಕೂಡ ನಿರ್ಮಾಣ ಅನ್ನುವಂಥದ್ದು ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅರ್ಥ. ಹೌದಾ? ಒಬ್ಬರ ಕಳೆದೋಗಿದ್ದಾನೆ ನಮ್ಮ ಹುಡುಗ, ಇದರ ಮೇಡಮ್ ವಿಜಾಪುರ ಕಳೆದೋಗಿದ್ದಾನೆ. ಫಸ್ಟ್ ಅವನಂತೂ ನಾವೇನ್ ಕೇಳ್ತೇವೆ, ನೀನ್ ಅಪ್ಪ ಅಮ್ಮ ಯಾರು? ನನಗೆ ಅಪ್ಪ ಈಗ ಅಮ್ಮ ಆಗಿಲ್ಲ, ಏನೋ ಹುಚ್ಚಿದ್ದಪ್ಪ ನಿಂಗೆ ಅಂತ ಹೇಳ್ತೇವೆ. ಹೌದಾ? ಏನೋ ಇದೆ ಅಂತ ನಮ್ಗೆ ಏನೋ ಇದ್ದಾರೆ, ಆ ಅಪ್ಪ ಅಮ್ಮ ಇರ್ಲೇಬೇಕು. ಹೌದಾ? ಅದೇ ರೀತಿಯಾಗಿ ತನ್ನಿಂತಾನೆ ನಾವು ಮುಂದೆ ಉದ್ಭವ ಮೂರ್ತಿ ಅಂತ ಹೀಗೆ ಆ ಸೃಷ್ಟಿಗೆ ಒಂದು ಶಕ್ತಿ ಅಂತ ಬೇಕು. ಅದು ಯಾವ ಶಕ್ತಿ ಅಂತ ಹೇಳಿದಾಗ ಆ ಸೃಷ್ಟಿಯನ್ನ ನಾವೇನ್ ಹೇಳ್ತೇವೆ ಅಂದ್ರೆ ಅಮ್ಮ ಅಂತ. ಸೃಷ್ಟಿ ಪ್ರಕೃತಿಗೆ ಮಾತೆ ಇರುತ್ತೆ ಅದಲ್ವಾ? ಭಾರತಕ್ಕೆ ಭಾರತ ತಂದೆ ಅಂತ ಹೇಳುದಿಲ್ಲ, ಭಾರತ ಮಾತ ಅಂತ ಹೇಳ್ತೀವಿ. ಭಾರತ ಮಾತಾ ಅಂತ ಹೇಳ್ತೀವಿ. ಭಾರತ ಪಿತಾ, ಭಾರತ ಮಾತಾ. ಎಲ್ಲಾ ನದಿಗಳು ಕೂಡ ಸ್ತ್ರೀ ಆಗಿತ್ತು. ನದಿಗಳಿಗಿಂತ ಒಂದಾದ ಪುರುಷ ನದಿ ಇದೆಯೋ? ಗಂಗಾ, ಸಿಂಧು, ಸರಸ್ವತಿ, ಯಮುನಾ, ಗೋದಾವರಿ, ನರ್ಮದಾ, ನೋಡಿ ಇಲ್ಲ. ಹೌದಾ? ಕೃಷ್ಣ ನದಿ ಎಲ್ಲವೂ ಕೂಡ ಸ್ತ್ರೀ. ಅದು ಕರೆಯಲ್ಲೇ ಇರುವಂತದ್ದು ಕೂಡ ನದಿಗಳು ಕೂಡ ಸ್ತ್ರೀ ಅಂದ್ರೆ ಮಾತೆಯೇ ಆಗಿತ್ತು ಕೂಡ. ಅದು ತಾಯಿ ರೂಪದಲ್ಲಿ ನೋಡ್ತೇವೆ. ಗಂಗಾ ಆರತಿ ಮಾಡ್ತೇವೆ, ಎಲ್ಲ ಮಾಡ್ತೇವೆ. ಪ್ರಕೃತಿ ಎಲ್ಲ ನೋಡ್ಕೊಂಡು ಪ್ರಕೃತಿಯನ್ನ ಆರತಿ ಮಾಡ್ತೇವೆ. ಬೆಳೆ ಇರೋದು ಭಾರತಕ್ಕೂ ಭಾರತ ಮಾತೆ ಅಂತ ಹೇಳ್ತೇವೆ. ಕರ್ನಾಟಕಕ್ಕೂ ಕೂಡ ಭುವನೇಶ್ವರಿ ಮಾತೆ ಅಂತ ಹೇಳ್ತೀವಿ. ಎಲ್ಲಾ ತಾಯಿ ರೂಪದಲ್ಲಿರುವುದು ಯಾವೇಗಿ ಸರ್ವಭೂತೇಶು ಮಾತೃ ರೂಪೇಣ ಸ್ಥಿತ ನಮಸ್ಕೃತ್ಯೈ ನಮಸ್ತಸ್ಯೈ ನಮಸ್ಕೃತ್ಯೈ ನಮೋ ನಮಃ ಅಂತ ಹೇಳ್ತೀವಿ. ಹಾಗೆ ತಾಯಿ ರೂಪದಲ್ಲಿರುವುದು ಮಾತೃ. ಅಮ್ಮನ ಮಾತ್ರ ನಾವು ತಿಳ್ಬಹುದು, ಎಲ್ಲವನ್ನೂ ಕೈ ಮುಗಿದು ನಾವು ತಿಳ್ಕೊಳ್ಬಹುದು. ಜಗದಂಬೆ ನಮಗೆಲ್ಲ ಅನುಗ್ರಹ ಮಾಡುವ ಜಗತ್ತಿಗೆ ಅವರ ತಾಯಿ. ಅದಕ್ಕೆ ನಾವು ಪರಬ್ರಹ್ಮ ಸ್ವರೂಪಿಣಿ ಅಂತ ಹೇಳ್ತೇವೆ. ಅದಕ್ಕೆ ತಾಯಿ ಅಂತ ಹೇಳುವಂತಹ ಮಾತೇನ ನಾವು ಹೇಳ್ತೀವಿ. ಆ ತಾಯಿ ಅದಕ್ಕೆ ನಾವು ಎಲ್ಲಕ್ಕಿಂತ ಮೂಲ್ಯ ಹೋಗ್ತಿರುವಂತದಕ್ಕೆ ಏನಂತ ಹೇಳಿ ಆದಿಶಕ್ತಿ ಅಂತ. ಆ ಆದಿಶಕ್ತಿಯಿಂದ ಇಷ್ಟೆಲ್ಲ ಸೃಷ್ಟಿಯಾಯಿತು.